ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದೊಳಗಡೆ ಅನೇಕ ಈ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳೇನಿರ್ತಾರಲ್ಲ, ಅರ್ಹತಾ ಪರೀಕ್ಷೆಯನ್ನು ಬರೆದು ನಾನು ಪಾಸ್ ಮಾಡಬೇಕು, ಇಲ್ಲ ನಾನು ಇನ್ನೊಂದು ಸಲ ಬರೆದು ಸ್ಕೋರ್ ಮಾಡಬೇಕಂತ ಏನು ಅಂದ್ಕೊಂಡಿರ್ತೀರಿ, ಅವರು ಎಲ್ಲರೂ ಕೂಡ ಪಠ್ಯಕ್ರಮ ನೋಡ್ತೀರಿ. ಬಟ್ ನೀವು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೋದಿಲ್ಲ. ಪ್ರಶ್ನೆ ಪತ್ರಿಕೆಯೊಳಗೇನಿದೆ ಮತ್ತು ಈ ಒಂದು ಪಠ್ಯಕ್ರಮದೊಳಗೇನಿದೆ ಅದರೊಳಗೆ ಏನು ವ್ಯತ್ಯಾಸ ಅದಾವ ಅಂತ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗೂ ಮತ್ತು ಅದ್ರ ಬದಲಾದಂಥ ಸಿಲೆಬಸ್ ಒಳಗಳು ಏನು ಡಿಫರೆನ್ಸ್ ಇದೆ, ಮತ್ತು ಪ್ರಶ್ನೆಗಳು ಯಾವ್ಯಾವ ಸೆಕ್ಷನಿಂದ ಎಷ್ಟೆಷ್ಟು ಬರತ್ತವ, ಹೆಂಗೆ ಬರತ್ತವ, ಉದಾಹರಣೆಗಳಿಗೆ ಮತ್ತು ಅವುಗಳನ್ನು ಹೋಲಿಕೆ ಮಾಡಿ ನಾವು ಸ್ವಲ್ಪ ನಮ್ಮ ತಲೆಯನ್ನು ಯೂಸ್ ಮಾಡಿಕೊಂಡು ಸ್ಟಡಿ ಮಾಡದೇ ಇರೋದು ನಮ್ಮ ಪರೀಕ್ಷೆ ಒಳಗಡೆ ನಾವು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಸೊ ಹೀಗಾಗಿ ನಾನು ಇವತ್ತಿನ ದಿನ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಯಾರಿಗೂ ಹೇಳೋಂಗಿಲ್ಲ ಕಂಪ್ಲೀಟಾಗಿ ನೋಡ್ರಿ ಅಂತ, ಬಟ್ ಈ ಒಂದು ವಿಡಿಯೋ ನಿಮಗೆ ಎಫೆಕ್ಟಿವ್ ಮತ್ತು ಮೀನಿಂಗ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಪೂರ್ತಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ವಿಷಯಕ್ಕೆ ಬರೋದಾದರೆ ನಿಮ್ಗೆ ಗೊತ್ತಿದೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಎರಡು ಪೇಪರ್ ಇರ್ತಾವಂತ. ಪೇಪರ್ 1 150 ಅಂಕಕ್ಕೆ ಇರ್ತದೆ, ಪೇಪರ್ 2 ಕೂಡ 150 ಅಂಕಕ್ಕೆ ಇರ್ತದೆ. ನಾನೇನಾದರೂ ಪೇಪರ್ 1 ಬರೆದ್ರೆ 1ರಿಂದ 5ನೇ ತರಗತಿ ಶಿಕ್ಷಕ ಆಗ್ಬೋದು, ಮತ್ತು ಪೇಪರ್ 2 ಬರೆದ್ರೆ 6ರಿಂದ 8ನೇ ತರಗತಿ ಶಿಕ್ಷಕ ಆಗ್ಬೋದು. ಇದಕ್ಕೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಪ್ರಶ್ನೆ ಬಂದಿರೋದೇನು, ಪೇಪರ್ 1 ಏನು ನೀವು ಲ್ಯಾಂಗ್ವೇಜ್ 1 ಭಾಷೆ 1 ಅಂತ ಏನು ಆಯ್ಕೆ ಮಾಡ್ಕೊಂಡಿರ್ತೀರಿ, ಓಕೆ, ಉದಾಹರಣೆಗೆ ಕನ್ನಡ ಅಂತ ಆಯ್ಕೆ ಮಾಡ್ಕೊಂಡಿರ್ತೀರಿ ತೊಗೊಳ್ರಿ. ಓಕೆ, ಈಗ ಪೇಪರ್ 1 ಒಳಗೂ ಕೂಡ ಸಾಮಾನ್ಯವಾಗಿ ಲ್ಯಾಂಗ್ವೇಜ್ 1 ಕನ್ನಡನ ನೀವು ಆಯ್ಕೆ ಮಾಡ್ಕೊಂಡಿರಿ, ಮತ್ತು ಇನ್ನೊಂದು ಪೇಪರ್ 2 ಬರೆಯುವಾಗ ಅಲ್ಲಿ ಕೂಡ ಲ್ಯಾಂಗ್ವೇಜ್ 1 ಕನ್ನಡ ಅಂತ ಆಯ್ಕೆ ಮಾಡ್ಕೊಂಡಿರಿ. ಬೇರೆ ಬೇರೆ ಪೇಪರ್ ಆದರೂ ಕೂಡ ಕೇಳುವಂಥ ವಿಧಾನದ ಪ್ರಶ್ನೆಗಳು ಒಂದೇ ಆಗಿರ್ತಾವ, ಆದರೆ ಪ್ರಶ್ನೆ ಪತ್ರಿಕೆಗಳು ಬೇರೆ ಆಗಿರ್ತಾವೆ ಅಷ್ಟೇ. ನಿಮಗೆ ನಾನು ಈ ಒಂದು ಸಿಲಾಬಸ್ದೊಳಗಡೆ ಏನು ನೋಡ್ಕೊಳ್ರಿ ಅಂತ ಹೇಳ್ತೀನಿ ಅಂತಂದರೆ, ಈಗ ಅವರು ಕೊಟ್ಟಾರ ಕನ್ನಡ ಭಾಷೆ ಸಾಹಿತ್ಯ ವ್ಯಾಕರಣ ಅಂತ. ಲ್ಯಾಂಗ್ವೇಜ್ 1ಗೆ ಎಷ್ಟಿರ್ತದೆ, 30 ಅಂಕ ಇರ್ತದೆ. ಓಕೆ, ಈಗ ನಾನು ಕನ್ನಡದ ಬಗ್ಗೆ ಅಷ್ಟೇ ಮಾತಾಡ್ತೀನಿ, ಮುಂದುವರೆದು ಇಂಗ್ಲೀಷ್ ಬಗ್ಗೆ, ಸೈಕಾಲಜಿ ಬಗ್ಗೆ ಮತ್ತು ನಿಮ್ಮ ಸೋಷಿಯಲ್ ಮತ್ತು ಸೈನ್ಸ್ ಸಬ್ಜೆಕ್ಟ್ ಬಗ್ಗೆ ಕೂಡ ಮಾತಾಡ್ತೀನಿ, ಸ್ವಲ್ಪ ಸಮಾಧಾನ ಇರಲಿ. ಈ ಕನ್ನಡ ಪೇಪರ್ 1 ಪೇಪರ್ 2 ಒಳಗೆ ಏನು ಲ್ಯಾಂಗ್ವೇಜ್ 1 ಒಳಗಡೆ ಕನ್ನಡ ಭಾಷೆ ಉಗಮ ಬೆಳವಣಿಗೆ ಏನು ಹಂತ ಇದೆಯಲ್ಲ, ಇದನ್ನು ನೀವು ಓದೋ ಅವಶ್ಯಕತೆಯೇ ಇಲ್ಲ. ಸಿಲಾಬಸ್ ಒಳಗೆ ಕೊಟ್ಟಾರವರು ಕನ್ನಡ ಭಾಷೆ ಹೆಂಗೆ ಉಗಮ ಆಯಿತು, ಯಾವ್ಯಾವ ರೀತಿ ಬೆಳವಣಿಗೆ ಬಂತು, ಇದ್ರ ಹಂತಗಳೇನಿದಾವೆ, ಇದನ್ನು ಓದೋ ಅವಶ್ಯಕತೆ ಇಲ್ಲ, ಪರೀಕ್ಷೆ ಒಳಗೆ ಹೇಳೋಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆ ಕೂಡ ಬೇಕಾಗಿಲ್ಲ, ದಯವಿಟ್ಟು ಹೇಳ್ತೀನಿ, ಕನ್ನಡ ಸಾಹಿತ್ಯ ಚರಿತ್ರೆ ಬೇಡ, ದಯವಿಟ್ಟು ಓದ್ಕೋಬೇಡಿ. ಸರ್ ಏನು ಓದ್ಬೇಕು ಸರ್, ನೀವೇನು ಹೇಳಕ್ಕೆ ಹೊಂಟೀರಿ ಅಂತಂದರೆ, ಇಲ್ಲಿ 3ನೇ ಪಾಯಿಂಟ್ ಐತೆ ನೋಡ್ರಿ, ಇದು ವ್ಯಾಕರಣ, ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕೃದಂತ, ತದಿತಾಂತ, ಆವಯ, ಇವುಗಳನ್ನು ಓದ್ರಿಯಪ್ಪ. ಈಗ ನಾನೊಂದು ಪ್ರಶ್ನೆ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ಸರ್ವನಾಮದ ಮೇಲೆ ಒಂದು ಪ್ರಶ್ನೆ ಕೇಳ್ಯಾರ, ಅರ್ಥ ಆಯ್ತಾ? ಸರ್ವನಾಮದ ಮೇಲೆ ಒಂದು ಪ್ರಶ್ನೆ ಕೇಳ್ಯಾರ. ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರುಗಳಂತೆ ಹೋಗಿಸಿ ಬುಟ್ಟಿ ಹಣಿಯುವುದಿಲ್ಲ ಅಂತ. ಈಗ ಏನವರು ಏನು ಕೊಡ್ತಾರಂತಂದರೆ, ಈಗ ಮೊದಲಿನ ಥರ ಪ್ರಶ್ನೆಗಳು ಬರ್ತಾ ಇಲ್ಲ. ವ್ಯಾಕರಣ ಅಂತಂದು ಪ್ರತ್ಯೇಕವಾಗಿ ಪ್ರಶ್ನೆ ಕೊಡ್ತಾ ಇಲ್ಲ. ಈಗೇನು ಪ್ಯಾರಾಗ್ರಾಫ್ ಕೊಡ್ತಾ ಇದ್ರಲ್ಲ, ಆ ಪ್ಯಾರಾಗ್ರಾಫ್ ಒಳಗಡೆ ಇರುವಂತಹ ಒಂದಿಷ್ಟು ವಾಕ್ಯಗಳನ್ನು ಅವರು ಗಮನಿಸಿ ಅದನ್ನು ಅಪ್ಲೈ ಮಾಡ್ಕೊಂಡು ಇವ್ರು ಓದೇನು ಅರ್ಥ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಅವ್ರು ಹುಡುಕ್ಲಿ ಉತ್ತರ, ಅದ್ರ ಮೇಲೆ ಅವ್ರ ತಲೆ ಯೂಸ್ ಮಾಡ್ಕೊಳ್ಳಿ ಅಂತಂದು ನಮ್ಮ ಟೆಸ್ಟ್ ಮಾಡತ್ತಾರೆ ಅವರು. ಅಂದರೆ ನಿಮ್ದು ಏನು ಓದಿರಿ ಅದನ್ನು ನೀವು ಎಷ್ಟು ಅಪ್ಲೈ ಮಾಡೋಕೆ ನೀವು ಎಲಿಜಿಬಲ್ ಇದ್ದೀರಿ ಅಂತ ಚೆಕ್ ಮಾಡತ್ತಾರೆ ಅವರು. ಅರ್ಥ ಆಯ್ತಾ ನಾ ಹೇಳೋದು ನಿಮಗೆ? ಈಗ ನೀವೊಂದು ದುರುಕ್ತಿ ಓದಿರಿ, ನಿಮಗೆ ಗೊತ್ತಿದೆ ದುರುಕ್ತಿ ಅಂದರೆ ಏನು, ಉದಾಹರಣೆಗಳಾದ ಕಲ್ತೀರಿ, ಆದರೆ ಆ ಒಂದು ಪ್ಯಾರಾಗ್ರಾಫ್ ಒಳಗೆ ನೀವು ಉತ್ತರ ಹುಡುಕಿರ್ತೀರಿ, ಓದ್ತಿರ್ತೀರಿ, ಓಕೆ, ರೀಡಿಂಗ್ ಕಾಂಪ್ರಿಹೆನ್ಷನ್ ಬಿಡಿಸ್ತಿರ್ತೀರಲ್ಲ, ಅದರೊಳಗೆ ಒಂದು ದುರುಕ್ತಿ ಬಂದಿರ್ತೈತಿ. ಇದ್ರೊಳಗೆ ಯಾವುದು ದುರುಕ್ತಿ, ಯಾವ ಜೋಡಿ ನೋಡಿ ಅಂತ ಕೇಳ್ತಾರೆ ಅವರು. ಅವಾಗ ನಿಮ್ಗೆ ಗೊತ್ತಾಗಬೇಕಂತ ಅಂದರೆ ಓದಿದ್ದೆಲ್ಲ ಅಪ್ಲೈ ಮಾಡೋಕೆ ಬರ್ಬೇಕು ನಿಮಗೆ. ಬರೀ ಓದ್ಕೊಂಡು ಹೋದ್ರೆ ಅಷ್ಟೇ ಆಗೋದಿಲ್ಲ, ಬೈ ಹೆಟ್ ಮಾಡಿದ್ರೆ ಅಷ್ಟೇ ಆಗೋದಿಲ್ಲ, ಅದನ್ನು ನೆನಪಿಟ್ಕೊಳ್ರಿ. ಇನ್ನೊಂದು ಪ್ರಶ್ನೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ತರುವಾಯ ಎಂಬ ಪದ ಈ ಒಂದು ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಇಲ್ಲಿ ಕೊಟ್ಟಾರಲ್ಲ ಅವರು, ಅವಯವಗಳು ಅಂತ ಕೊಟ್ಟಾರವರು. ಓಕೆ, ಏನು ಅವಯವಗಳು ಅಂತ ಕೊಟ್ಟಾರ, ಹೌದು ತಾನೇ? ಇದ ಒಂದು ಪ್ರಶ್ನೆ ಇದ್ರ ಮೇಲೆ ಸಾಮಾನ್ಯಾರ್ಥಕವಯ್ಯ, ಕ್ರಿಯಾರ್ಥಕವಯ್ಯ, ಸಂಬಂಧಾರ್ಥಕವಯ್ಯ, ಇವುಗಳನ್ನು ಓದ್ರಪ್ಪ. ವಿಭಕ್ತಿ ಪ್ರತ್ಯಯಗಳನ್ನು ಓದ್ರಿ, ಇದ್ರ ಮೇಲೆ ಪ್ರಶ್ನೆ ಬರ್ತಾ ಇದಾವೆ ತಾನೇ? ಬೇರೆ ಏನು ಪ್ರಶ್ನೆ ಬರ್ತಾ ಇಲ್ಲ ತಾನೇ? ಇವುಗಳ ಮೇಲೆ ಓದ್ರಿ. ಅರ್ಥ ಆಯ್ತಾ? ನಾನು ಕೂಡ ನಿಮಗೆ ಇದನ್ನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಗ್ರಾಮರ್ ಮೇಲೆ 7 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ.
ಇನ್ನು ಬೋಧನಾಶಾಸ್ತ್ರದ ಮೇಲೆ 8 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. 7 ಮತ್ತು 8 ಕೂಡಿಸಿ ಎಷ್ಟಾಯ್ತಪ್ಪ? 15 ಪ್ರಶ್ನೆಗಳಾಯಿತು. ಹೌದು ತಾನೆ? ಇನ್ನು 15 ಪ್ರಶ್ನೆಗಳು ಎಲ್ಲಿಂದ ಬರತ್ತಾವ ಅಂತ ಕೇಳಿದ್ರೆ, ಇನ್ನು ಅಗೇನ್ 7 ಪ್ರಶ್ನೆಗಳು ಗದ್ಯದಿಂದ, ಇನ್ನು 8 ಪ್ರಶ್ನೆಗಳು ಪದ್ಯದಿಂದ. ಅಂದರೆ 15 ನಿಮಗೆ ಏನು ಒಂದು ಪದ್ಯ ಮತ್ತು ಒಂದು ಗದ್ಯ ಬಿಡಿಸ ಕೊಡ್ತಾರ ಪ್ರಶ್ನೆಗಳನ್ನು. ಇನ್ನು 15 ಪೆಡಗಾಗಿ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರ್ತಾವ. ನಡುವೆ ಕೆಲವೊಂದಿಷ್ಟು ಪದಗಳು ನಿಮ್ಮ ಒಂದು ಏನು ಈ ಶಬ್ದಕೋಶಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ ಕೇಳ್ತಾರ. ಆದರೆ ಅವುಗಳ ಎಲ್ಲ ಪ್ರಶ್ನಾ ಮಟ್ಟ ಹೆಂಗಿರ್ತದ, ಆ ಒಂದು ಕಠಿಣತೆ ಇರೋಂಗಿಲ್ಲ. ಅದನ್ನು ನೆನಪಿಟ್ಕೊಳ್ಳಿ. ಮುಂದಿನದಾಗಿ ನಾನು ನಿಮಗೆ ಬೋಧನಾಶಾಸ್ತ್ರದೊಳಗೆ ಹೇಳಕ್ಕೆ ಹೋಗೋದಾದರೆ, ನೋಡಪ್ಪ, ಬೋಧನಾಶಾಸ್ತ್ರ ಅಂತ ಬಂದಾಗ ನೀವು 2-3 ವಿಚಾರಗಳನ್ನ ನೆನಪಿಟ್ಕೊಳ್ಬೇಕು. ಮೊದಲನೇ ವಿಚಾರ, ಈ ಏನು ಟೀಚರ್ ನೀವು ಆಗ್ಲಿಕ್ಕೆ ಹೊಂಟಿರ್ತೀರಲ್ಲ, ಇಲ್ಲಿ ಕೆಲವೊಂದಿಷ್ಟು ಪದ್ಧತಿಗಳನ್ನು ನೀವು ಕಲಿಕೋಬೇಕಾ. ಅಂದ್ರೆ ಅದು ನಾವೇನು ಹೇಳ್ತೀವಲ್ಲ, ಬೋಧನಾ ವಿಧಾನಗಳು ಇಲ್ಲಿ ಕೊಟ್ಟಬಿಟ್ಟಾರು, ಕನ್ನಡ ಭಾಷಾ ಬೋಧನಾ ವಿಧಾನ ಅಂತ. ಯಾವ್ಯಾವ ಬೋಧನಾ ವಿಧಾನ ನಾನು ಲಿಸ್ಟ್ ಹೇಳ್ತೀನಿ, ಈಗ ಬರ್ಕೊಂಡ್ಬಿಟ್ರಿ. ನೀವು ಬರ್ಕೊಂಡ್ರ ಬಗ್ಗೆ ChatGPT ಕನ್ನಡದೊಳಗೆ ಟೈಪ್ ಮಾಡಿದ್ರೆ ನಿಮ್ಗೆ 100% ಆನ್ಸರ್ ಸಿಗ್ತದ. ಓಕೆ, ಸೊ ಮೊದಲನೇ ವಿಧಾನ ಯಾವುದು? ನಿಗಮನ ಪದ್ಧತಿ. ಓಕೆ, ಇದ್ರ ಮೇಲೆ ಪ್ರಶ್ನೆ ಪ್ರತಿ ವರ್ಷ ಬ್ಯಾಡ್ ಅಂದ್ರೂ ಬರ್ತೈತಿ. 2ನೇ ಪ್ರಶ್ನೆ, ಓಕೆ, ಅನುಗಮನ ಪದ್ಧತಿ. 3ನೇ ಪ್ರಶ್ನೆ, ಓಕೆ ಸರಿ, ದಟ್ ಇಸ್ 3ನೇ ಟಾಪಿಕ್, ಬರ್ಕೋರಿ. ಅಂತರ್ಗತ ವಿಧಾನ. 4ನೇದು ಬರ್ಕೋರಿ, ರಚನಾತ್ಮಕ ವಿಧಾನ. ಓಕೆ, 5ನೇದು ಬರ್ಕೋರಿ. 5ನೇದು ಸುರುಳಿ ಆಕಾರದ ವಿಧಾನ. ಬರ್ಕೋರಿ. ಇನ್ನೊಂದು 6ನೇದು ವ್ಯಾಕರಣ ಭಾಷಾಂತರ ವಿಧಾನ. ಮತ್ತು ನೇರ ವಿಧಾನ. ಇವಿಷ್ಟು 8 ವಿಧಾನಗಳನ್ನು ನೀವು ಏನಾದರೂ ರೆಡಿ ಆದರೆ 100% ಒಂದು ಕ್ವಶನ್ ಕೇಳ್ತಾನೆ. ಇದು 1ನೇದಾಯ್ತಾ. 2ನೇ ವಿಧಾನ, ಓಕೆ, 2ನೇ ವಿಷಯ ಏನಪ್ಪ ಅಂತಂದ್ರೆ, ಈ ಭಾಷಾ ಕೌಶಲ್ಯಗಳ ಬೋಧನೆ ಏನೇನಪ್ಪ ಭಾಷಾ ಸ್ಕಿಲ್ಸ್ಗಳಂತ ಬರ್ತಾವ, ಕೌಶಲ್ಯಗಳು. ಅದಕ್ಕೆ LSRW, ಇದನ್ನು ಅನೇಕರು ಕೇಳಿರ್ತೀರಿ. L ಅಂದರೆ ಕೇಳೋದು, ಲಿಸ್ನಿಂಗ್ ತಾನೇ. S ಅಂದರೆ ಸ್ಪೀಕಿಂಗ್, ಮಾತಾಡೋದು. R ಅಂದರೆ ರೀಡಿಂಗ್, ಓದೋದು. ಅಗೇನ್ W ಅಂದರೆ ರೈಟಿಂಗ್, ಬರೆಯೋದು. ಓಕೆ, ಈಗ ಅವ್ರು ನಿಮಗೆ ಸಿಚುವೇಶನ್ ಕೊಡ್ತಾರೆ. ಓಕೆ, ಒಂದು ಸಂದರ್ಭ ಕೊಡ್ತಾರೆ. ಸಂದರ್ಭ ಕೊಟ್ಟು ಆ ಸಂದರ್ಭದೊಳಗಡೆ ಈ ಲಿಸ್ನಿಂಗ್ ಸ್ಕಿಲ್ಸ್ ಹೆಂಗೆ ಯೂಸ್ ಆಕೈತಿ, ಮಕ್ಕಳಿಗೆ ನೀವು ಲಿಸ್ನಿಂಗ್ ಸ್ಕಿಲ್ಸ್ ಮುಖಾಂತರ ಕಲಿಸ್ತಿರೋ, ಅಥವಾ ಸ್ಪೀಕಿಂಗ್ ಮುಖಾಂತರ ಕಲಿಸ್ತಿರೋ, ರೀಡಿಂಗ್ ಮುಖಾಂತರ ಕಲಿಸ್ತಿರೋ, ರೈಟಿಂಗ್ ಮುಖಾಂತರ ಕಲಿಸ್ತಿರೋ ಅಂತಂದು ಅದನ್ನು ಓದಿ ನೀವು ಅರ್ಥ ಮಾಡಿಕೊಂಡು ಈ ಒಂದು ಸ್ಕಿಲ್ಲನ್ನು ಯೂಸ್ ಮಾಡಿ ಇಲ್ಲಿ ಆನ್ಸರ್ ಮಾಡಬೇಕಿರ್ತದೆ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ LSRW ಮೇಲೆ ಒಂದು ಕ್ವಶನ್ ಫಿಕ್ಸ್ ಒಂದು ಕ್ವಶನ್ ಬರ್ತೈತಿ. ಅರ್ಥ ಆಯ್ತಾ? ಇದನ್ನು ನೀವು ನೆನಪಿಟ್ಕೊಳ್ಳಿ. ಅಂದರೆ ಭಾಷಾ ಕೌಶಲ್ಯಗಳನ್ನು ಬರೆದಿಟ್ಕೊಂಡ್ಬಿಡಿ. ಓಕೆ, ಇದೊಂದು ಟಾಪಿಕ್ ಹೌದಿದು 100% ನಾನು ಹೇಳ್ತೀನಿ. ಮುಂದುವರೆದು ಈ ಭಾಷಾ ಕಲಿಕೆಯ ಮೌಲ್ಯಮಾಪನ ಅಂತ ಬರ್ತೈತಿ. ಮೌಲ್ಯಮಾಪನ, ಇವ್ಯಾಲ್ಯುವೇಷನ್, ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್. ಇದನ್ನು ನೆನಪಿಟ್ಕೊಳ್ರಿ. ನಿಮ್ಗೆ ಯಾರು ಹೇಳ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ನಾನು ನೇರವಾಗಿಯೇ ನಿಮ್ಗೆ ಹೇಳ್ತೀನಿ. ಏನು ಮೌಲ್ಯಮಾಪನ ನಿಮಗೆ ಗೊತ್ತಿದೆ ತಾನೇ? ಮೌಲ್ಯಮಾಪನ, ಈ ಮೌಲ್ಯಮಾಪನದೊಳಗೆ ನಾವು ಮೊದಲ ಅದರ ವಿಧಗಳನ್ನು ತಿಳ್ಕೊಬೇಕು ಸಾಮಾನ್ಯವಾಗಿ. ಓಕೆ, ಈಗ ನಾವು ರೂಪನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಸಮಗ್ರ ಮೌಲ್ಯಮಾಪನ. ಓಕೆ, ರೂಪನಾತ್ಮಕ, ಸಂಕಲನಾತ್ಮಕ, ಸಮಗ್ರ. ಇವು ಒಂದು ಪ್ರಶ್ನೆ ಅಲ್ಲ, ಇನ್ನೊಂದು ಪ್ರಶ್ನೆ ಒಳಗಡೆ ಆಪ್ಷನ್ಸ್ಗಳು ಇದ್ದೇ ಇರ್ತಾವೆ. ಓಕೆ, ನೀವು ಇವೇನಾದ್ರ ಬಗ್ಗೆ ಸರಿಯಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡಿಬಿಟ್ರೆ ಅಟ್ಲೀಸ್ಟ್ ನೀವು ಉತ್ತರ ಹುಡ್ಕೋದೆಲ್ಲ ಆಪ್ಷನ್ಸ್ಗಳನ್ನು ಎಲಿಮಿನೇಟ್ ಮಾಡ್ತೀರಿ, ತೆಗಿತೀರಿ. ಸೊ ಇದನ್ನು ನೀವು ಬೆಳೆಸುವಂಥ ಸ್ಕಿಲ್ಸ್ಗಳನ್ನು ಮಾಡ್ಕೊಳ್ಳಿ, ದಯವಿಟ್ಟು ಹೇಳ್ತೀನಿ. ಮುಂದುವರೆದು ಕ್ರಿಯಾ ಸಂಶೋಧನೆ ಮೇಲೆ ಒಂದು ಪ್ರಶ್ನೆ ಬರ್ತೈತಿ, ಫಿಕ್ಸ್ ಬರ್ತದೆ. ಕ್ರಿಯಾ ಸಂಶೋಧನೆಯನ್ನು ನೋಡ್ಕೊಳ್ಳಿ. ನೀವು BEd ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಒಳಗಡೆ, ಓಕೆ, ನೀವು ಮೈಕ್ರೋ ಟೀಚಿಂಗ್ ಮಾಡಿರ್ತೀರಿ, ಅನುಬೋಧನಾ ವಿಧಾನ ಅಂತ ಹೇಳ್ತೀವಿ. ಓಕೆ, ಅದ್ರ ಒಳಗಡೆ ಸ್ಕಿಲ್ಸ್ ಇರ್ತಾವ. ಓಕೆ, ಏನು ಪಾಠ ಪರಿಚಯಿಸುವ ಕೌಶಲ್ಯ, ಅಂದರೆ ಶೋಧನಾತ್ಮಕ ಮಾಡೋ ಕೌಶಲ್ಯ ಅಂತ, ಹೀಗೆಲ್ಲ ಸ್ಕಿಲ್ಸ್ ಇರ್ತಾವೆ ತಾನೇ. ನೀವು ಅದನ್ನು ಕಲ್ತಿರ್ತೀರಿ ಅಂದ್ಕೊಳ್ತೀನಿ, ನಾನಂತೂ ಕಲ್ತೇನೆ. ಆ 5 ಸ್ಕಿಲ್ಸ್ಗಳನ್ನು ಎಲ್ಲೆಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ, ಅವುಗಳ ಉದ್ದೇಶಗಳೇನು, ಮತ್ತು
ಅದೇ ರೀತಿಯಾಗಿ ಯಾವ್ಯಾವ ಸ್ಕಿಲ್ಸಿಗೆ ಯಾವ್ಯಾವ ಉದಾಹರಣೆಗಳು ಆಗ್ತಾವ, ಅನ್ವಯ, ಓಕೆ, ಆಮೇಲೆ ಉದ್ದೇಶ, ಓಕೆ, ಮತ್ತು ಪ್ರಶ್ನೆಗಳನ್ನು ಹೆಂಗೆ ತೆಗೆಯೋದು ಇವನ್ನೆಲ್ಲ ನೋಡ್ಕೊರಿ. ಇನ್ನೊಂದ್ಸಲ ದಯವಿಟ್ಟು ಹೋಗಿ ನೋಡ್ಕೊರಿ. ನೋಟ್ಸ್ ಇರ್ತಾವೆ ನಿಮ್ದು, ಅದನ್ನು ತೆಗೆದು ಇನ್ನೊಂದ್ಸಲ ರಿವಿಷನ್ ಮಾಡಿರಿ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಪದೇ ಪದೇ ರಿಪೀಟ್ ಆಗಿರುವಂಥ ಟಾಪಿಕ್ಸ್ಗಳನ್ನು ಫಸ್ಟ್ ಓದ್ರಿ, ನಂತರ ಟೈಮ್ ಉಳಿದ್ರೆ ಓದ್ಕಿದ್ದನ್ನು ಓದ್ಕೊಳ್ಳಿ. ಇದು ಕನ್ನಡ ಈ ರೀತಿ ಮಾಡಿದರೆ ನಿಮ್ಗೆ ಅಫ್ಕೋರ್ಸ್ ಸ್ಕೋರ್ ಆಕೈತಿ. ಓಕೆ, ಗೊತ್ತಾಯ್ತಾ? ಇನ್ನು ಇಲ್ಲೇನು ಪರಾಮರ್ಶನಗಂತ ಕೊಟ್ಟಾರಲ್ಲ, ದಯವಿಟ್ಟು ಈ ಗ್ರಂಥಗಳನ್ನು ಸದ್ಯ ಯಾರು ಖರೀದಿ ಮಾಡಬೇಡಿ. ಇದು ಭಾಳ ಹಳೇದು ಸಿಲೆಬಸ್ ಒಳಗಡೆ ಇದನ್ನು ಎಡಿಟ್ ಮಾಡ್ಯಾರ. ದಯವಿಟ್ಟು ತೊಗೋಬ್ಯಾಡ್ರಿ. ನಿಮಗೆ ನಾನು ಹೇಳತ್ತೇನೆ, ಅಷ್ಟು ಮೀರಿ ತೊಗೋತೀರಿ ಅಂತಂದ್ರೆ ಅದು ನಿಮ್ಮ ಒಂದು ವಿಚಾರಕ್ಕೆ ಬಿಟ್ಟಿದ್ದು. ಮತ್ತು ಕನ್ನಡ ಗ್ರಾಮರಿಗೆ ಏನು ಓದ್ಬೇಕು ಸರ್ ಅಂತಂದ್ರೆ, ಈ 8ರಿಂದ 10ನೇ ತರಗತಿ ಒಳಗಿರುವಂಥ ಏನು ಪಾಠದ ಹಿಂದಿನ ವ್ಯಾಕರಣ ಅಂಶಗಳನ್ನು ಓದ್ರಿ. ಈಗ ಸಂಧಿ ಕೊಟ್ಟಾರ ತಾನೆ, ಸಂಧಿ ಬಗ್ಗೆ ಕೊಟ್ಟಿರ್ತಾರೆ ಅವರು. ಒಂದು ಪಾಠದ ಒಳಗಡೆ ಕನ್ನಡ ಸಂಧಿ, ಇನ್ನೊಂದು ಪಾಠದ ಒಳಗಡೆ ಸಂಸ್ಕೃತ ಸಂಧಿ ಅಂತ ಕೊಡ್ತಾರೆ. ಓಕೆ, ಹಿಂಗೆ ನೀವು ಇಷ್ಟು ಕಲೆಕ್ಟ್ ಮಾಡಿ ಅದು PDF ಲಿಂಕನ್ನು ಕೆಳಗೆ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಯೂಸ್ ಆಗ್ತದೆ. ಇನ್ನು ಕನ್ನಡ ಬೋಧನಾಶಾಸ್ತ್ರಕ್ಕೂ ನನ್ನ ಕಡೆ ಇನ್ನೊಂದು PDF ಇದೆ, ಸಣ್ಣದೊಂದು ನೋಟ್ಸ್ ಇದೆ. ಅದನ್ನು ಕೂಡ ನಾನು ನಿಮಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ಗಳು ಹಾಕಿರ್ತೀನಿ. ದಯವಿಟ್ಟು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಉಪಯೋಗ ಆಗ್ತದೆ. ಉಪಯೋಗ ಆಕತಿ ಅಂತಂದ್ರೆ ನೀವು ಹಂಗದು ನಾನು ನಂಬಂಗಿಲ್ಲ. ಅದನ್ನೇನು ಮಾಡ್ಬೇಕು, ನೀವು ಪ್ರಶ್ನೆ ಪತ್ರಿಕೆ ಒಳಗಡೆ ಪ್ರಶ್ನೆ ತೊಗೊಂಡು, ಓಕೆ, ಪ್ರಶ್ನೆಗಳನ್ನು ತೊಗೊಂಡು ಇವೇನಾದರೂ ಸರ್ ಹೇಳಿದ್ದು ಬರತೈತೋ ಇಲ್ಲೋ, ಬರೀ ನಮಗೆ ಸುಳ್ಳು ಮಟೀರಿಯಲ್ಸ್ಗಳನ್ನು ಕೊಡ್ತಾ ಇದ್ದಾನ ಅಥವಾ ಚೆಕ್ ಮಾಡ್ಕೊರಿ. ಎಕ್ಸಾಮೈನ್ ಮಾಡ್ಕೋಬೇಕು. ನೀವು ಬರೀ ಎಕ್ಸಾಮೈನ್ ಮಾಡ್ಕೊಂಡು ಅಷ್ಟೇ ಅಲ್ಲ, ಮತ್ತೊಂದು ಸಲ ರೀಚೆಕ್ ಮಾಡ್ಕೋಬೇಕು. ಅಂದಾಗ ಪರೀಕ್ಷೆ ಒಳಗಡೆ ಏನಾಗ್ತೈತಿ, ನಂಬಿಕೆ ಹುಟ್ಟದ. ಓಕೆ, ಸುಮ್ಮನೆ ಹಾಗೆ ಯಾರೋ ಒಂದು ಕೊಡ್ತಾರೆ ಅಂತ ತಿನ್ಲಿಕ್ಕೆ ಆಗಲ್ಲ ತಾನೆ, ಓದ್ಲಿಕ್ಕೆ ಆಗಲ್ಲ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಬರೋದಾದರೆ, ಯಾವುದು ಇಂಗ್ಲೀಷ್ ಒಳಗಡೆ ಕಡಿಮೆ ಆಗತ್ತೆ ದಯವಿಟ್ಟು ಇದನ್ನು ಒಂದು ಸಲ ಬಿಟ್ಟು 2 ಸಲ ಕೇಳ್ರಿ. ಓಕೆ, ಫಸ್ಟ್ ನೀಟಾಗಿ ಕೇಳುವಂಥ ಪ್ರಯತ್ನ ಪಡ್ರಿ. ಆಮೇಲೆ ನೀವೇನು ಅನಿಸುತ್ತಲ್ಲ ಅದನ್ನು ಮಾಡಿರಿ. ಓಕೆ, ಡೌಟ್ಸ್ ಇದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ಆನ್ಸರ್ ಮಾಡ್ತೀನಿ. ಲ್ಯಾಂಗ್ವೇಜ್ 2 ಅನ್ನಾಗಿ ಯಾರು ಆಯ್ಕೆ ಮಾಡ್ಕೊಳ್ತೀರಿ ಮತ್ತು ಲ್ಯಾಂಗ್ವೇಜ್ 1 ಅಂತ ಯಾರು ಆಯ್ಕೆ ಮಾಡ್ಕೊಳ್ತೀರಿ ಇಂಗ್ಲೀಷು, ನೀವು ಏನು ತಪ್ಪು ಮಾಡ್ತೀರಿ ಗೊತ್ತಾ? ಮೊದಲೇ ಮಾತಿಗೆ, ಯಾರು ಇಂಗ್ಲೀಷ್ ಮಾಧ್ಯಮದವ್ರು ಇರ್ತೀರಿ, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಇರ್ತೀರಿ, ಅವರು ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್, ರೀಡಿಂಗ್, ಅನ್ಸೀನ್ ಪ್ಯಾಸೇಜ್ ಅಂತ ಇದನ್ನಷ್ಟು ಓದಿದ ಕೂಡಲೇ ಅವ್ರಿಗೆ 1ನೇ ಬಾರಿನ ಅರ್ಥ ಆಕತಿ. ಯಾರು ಇಂಗ್ಲೀಷನ್ನು ಓದಿರುವಂಥ ಪುಣ್ಯಾತ್ಮರು ಇರ್ತಾರಲ್ಲ, ಒಂದೊಂದು ವರ್ಷ ಆಗಿರ್ತದೆ, ಅವರು ಒಂದು ಸ್ಟೋರಿ ಕೂಡ ಓದಿರಂಗಿಲ್ಲ, ಒಂದು ಪ್ಯಾರಾಗ್ರಾಫ್ ಕೂಡ ಓದಿರಂಗಿಲ್ಲ. ಅಂಥವರು ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೀತಿರ್ತಾರೆ. ಅವ್ರಿಗೆ 3-4 ಲೈನಿಂದ ಒಂದು ಪ್ರಶ್ನೆ 1 ನಿಮಿಷದೊಳಗೆ ಅರ್ಥ ಆಗೋದಿಲ್ಲ. ಆ ಪ್ರಶ್ನೆ ಅರ್ಥ ಆಗೋಕ್ಕೆ 2 ನಿಮಿಷ ಬೇಕು. ಅರ್ಥ ಆದಮೇಲೆ ಕೂಡ ಅದನ್ನು ರಾಂಗ್ ಆನ್ಸರ್ ಹಾಕಿರ್ತಾರೆ ಅವ್ರು ಅಂತ. ಸೊ ಇಲ್ಲಿ ಏನು ನಾನು ಹೇಳಾಕೊಂಟೇನಿ ಅಂತಂದರೆ, ದಯವಿಟ್ಟು ಫಸ್ಟಿಗೆ ರೀಡಿಂಗ್ ಪ್ರಾಕ್ಟೀಸ್ ಮಾಡಿರಿ. ನಿಮ್ಗೆ ಅರ್ಥ ಆಗಲಿ ಬಿಡಲಿ, ಫಸ್ಟ್ ಓದ್ರಿ, 10 ಮಿನಿಟ್ಸ್ ಓದ್ರಿ ಡೈಲಿ. ಆಮೇಲೆ ಮುಂದಿನ ಕೆಲಸ ಮಾಡಿರಿ. ಮುಂದೆ ಏನು ಮಾಡಬೇಕಪ್ಪ ಇಷ್ಟು ಮಾಡಿದಾದ್ಮೇಲೆ ಅಂತಂದ್ರೆ, ಅಗೇನ್ ಮತ್ತು ಇಲ್ಲಿ ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಏನದಾವ, ಗ್ರಾಮರ್ ಒಳಗಡೆ ನೋಡ್ರಿ. ಈಗ ಆರ್ಟಿಕಲ್ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತೈತಿ ಪ್ರತಿ ವರ್ಷ, ಆರ್ಟಿಕಲ್ ಮೇಲೆ. ಮತ್ತು ಅಗೇನ್ ಇದು ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗಡೆ ಈ ಕಂಜಕ್ಷನ್, ಓಕೆ, ಮತ್ತು ಪ್ರಿಪೋಸಿಷನ್, ಓಕೆ, ಅದೇ ರೀತಿ ಅಡ್ವರ್ಬ್ ಮತ್ತು ಅಬ್ಜೆಕ್ಟಿವ್, ಇವೇನು ಪಾರ್ಟ್ಸ್ ಆಫ್ ಸ್ಪೀಚ್ ಇದಾವೆ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ನೋಡ್ಕೋರಿ. ಫಿಕ್ಸ್ ಇದ್ರ ಮೇಲೆ 1-2 ಕ್ವಶನ್ ಬರ್ತದೆ. ಅರ್ಥ ಆಯ್ತಾ? ಮತ್ತು ರೈಮಿಂಗ್ ಸ್ಕೀಮ್ ಹಾಕೋದನ್ನು ನಾನು ನಿಮ್ಗೆ ಒಂದು ವಿಡಿಯೋ ಮಾಡೇನಿ, ಅದನ್ನು ಲಿಂಕನ್ನು ಕೂಡ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಡ್ರಿ. ರೈಮಿಂಗ್ ಸ್ಕೀಮ್ ಅದನ್ನು ನೀವು ನೋಡ್ಕೊರಲ್ಲ, ಅದ್ರ ಮೇಲೆ ಪ್ರಶ್ನೆ ಬರತೈತಿ. ಅರ್ಥ ಆಯ್ತಾ ನಾನು ನಿಮ್ಗೆ ಹೇಳೋದಿರೋದು? ಓಕೆ, ಸೊ ಈ ರೀತಿ ಇಂಪಾರ್ಟೆಂಟ್ ಟಾಪಿಕ್ಸ್. ಮತ್ತು ಬೇರೆ ಏನಪ್ಪ ಅಂತಂದ್ರೆ, ಆಕ್ಟಿವೈಸ್ ಪ್ಯಾಸಿವೈಸ್ ಮೇಲೆ ಬರತೈತಿ. ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಇವುಗಳನ್ನು ದಯವಿಟ್ಟು ಬಿಡಿಸ್ರಿ. ನಿಮ್ಗೆ ಇವತ್ತೆಲ್ಲ ನಾನು ಬೇರೆ ಎಕ್ಸಾಮ್ಗಳು ಹೆಲ್ಪ್ ಆಕ್ಕವ. ಅರ್ಥ ಆಯ್ತಾ? ಇದಾಯಿತು, ಆಕ್ಟಿವೈಸ್ ಪ್ಯಾಸಿವೈಸ್ ಆಯ್ತಲ್ವಾ. ಮುಂದುವರೆದು ಯಾರು ಇನ್ನೂ ಸ್ವಲ್ಪ ನೀವು ಟ್ರೈ ಮಾಡ್ತೀರಿ ಅಂತೀರಲ್ಲ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಒಂದು ಪ್ರಶ್ನೆ ಬರ್ತೈತಿ ಪ್ರತಿ ವರ್ಷ. ನೀವು ಹೋಗಿ ತೆಗೆದು ನೋಡ್ರಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಓಕೆ, ಅಂದರೆ ಇವೇನು ಅಬ್ಜೆಕ್ಟಿವ್ಸ್ ಇರ್ತಾವಲ್ಲ, ಈ ಅಬ್ಜೆಕ್ಟಿವ್ಸ್, ಓಕೆ, ಸ್ವಲ್ಪ ಮುಂದುವರೆದ ಭಾಗವೇ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಓಕೆ, ಸ್ವಲ್ಪ ಇಂಗ್ಲೀಷ್ ಗ್ರಾಮರ್ ಗೊತ್ತಿರೋರು ಅಥವಾ ಇಂಗ್ಲೀಷ್ ಕ್ಲಾಸನ್ನು ಚೆನ್ನಾಗಿ ಹೇಳೋರನ್ನು ನೀವು ಸಂಪರ್ಕ ಮಾಡಿದರೆ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತಾರೆ ಅವರು. ಈ ರೀಡಿಂಗ್ ಕಾಂಪ್ರಿಹೆನ್ಷನ್ ಮತ್ತು ಇವೆರಡನ್ನು ಮಾಡಿದರೆ ಸಾಕಾಗ್ತದೆ. ನೀವಿನ್ನು ಈ ಲ್ಯಾಂಗ್ವೇಜ್ ಪೆಡಗಾಗಿಗೆ ನಾನು ಒಂದು PDF ಕೊಡ್ತೀನಿ ಕೆಳಗಡೆ, ಅದನ್ನು ಒಂದ್ಸಲ ನೋಡ್ಕೊಡ್ರಿ, ಈಸಿ ಆಗ್ತದೆ. ಮುಂದುವರೆದು ಈ ಲ್ಯಾಂಗ್ವೇಜ್ ಪೆಡಗಾಗಿ ಡಿಫ್ರೆಂಟಾಗಿ ರಿಪೀಟೆಡ್ ಆಗಿರೋ ಒಂದು ಟಾಪಿಕ್ ಫೋನೋಲಾಜಿ, ಮಾರ್ಫೋಲಾಜಿ, ಓಕೆ, ಫೊನೆಟಿಕ್ಸ್, ಓಕೆ, ಸಿಮ್ಯಾಂಟಿಕ್ಸ್, ಓಕೆ, ಸಿಂಟ್ಯಾಕ್ಸ್, ಓಕೆ, ಸಿಂಟ್ಯಾಕ್ಸ್ ಮತ್ತು ಗ್ರಾಫಾಲಜಿ. ಓಕೆ,
ಇದ್ರ ಮೇಲೆ ಪಿಕ್ಸ್ ಒಂದಕ್ಕೆ 2 ಕ್ವಶನ್ ಬರ್ತದ. ಹಿಂಗಂದ್ರೆ ಏನಪ್ಪ, ಎಲ್ಲಿ ಯೂಸ್ ಮಾಡ್ತಾರಪ್ಪ, ಏನು ಸಮಸ್ಯೆ ಇದೆಯಪ್ಪ? ನೋಡ್ರಿ ಕಣ್ ತೆಗೆದು ನೋಡ್ರಿ, ಪ್ರಶ್ನೆಗಳು ಬರ್ತಾವ. ನನಗೆ ಭಾಳ ಅಂದ್ರೆ ನಿಮ್ಗೆ ಅನಿಸಿರ್ತದೆ ಇವೇನು ಹೇಳತ್ತನಪ್ಪ ಅಂತ. ದಯವಿಟ್ಟು ಅಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಗೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಒಂದು ಸಲ ಬಿಟ್ಟು 2 ಸಲ ಕ್ವಶನ್ಗಳು ಪೇಪರ್ ನೋಡ್ಕೋರಿ. ಇನ್ನೊಂದಿಷ್ಟು ಟಾಪಿಕ್ಸ್ಗಳನ್ನು ನಿಮ್ಗೆ ಹೇಳ್ತೀನಿ ನಾನು. ಏನಂತಂದ್ರೆ ಈ ಕೆಲವೊಂದಿಷ್ಟು ಅಪ್ರೋಚ್ ಬರ್ತಾವೆ. ಕಮ್ಯುನಿಕೇಟಿವ್ ಅಪ್ರೋಚ್, ಓಕೆ, ಸ್ಟ್ರಕ್ಚರಲ್ ಅಪ್ರೋಚ್, ಬರ್ಕೋರಿ ಇದನ್ನು ಹೇಳ್ದಂಗೆ ಕಮ್ಯುನಿಕೇಟಿವ್ ಅಪ್ರೋಚ್, ಸ್ಟ್ರಕ್ಚರಲ್ ಅಪ್ರೋಚ್, ಮತ್ತು ಬೈಲಿಂಗ್ವಲ್ ಮೆಥಡ್, ಓಕೆ, ಬೈಲಿಂಗ್ವಲ್ ಮೆಥಡ್, ಓಕೆ, ದೆನ್ ಸ್ಪೈರಲ್ ಅಪ್ರೋಚ್, ಓಕೆ. ಸೊ ದೆನ್ ಅದೇ ರೀತಿಯಾಗಿ ಡೈರೆಕ್ಟ್ ಮೆಥಡ್, ಓಕೆ, ಡೈರೆಕ್ಟ್ ಮೆಥಡ್, ಓಕೆ, ಇಂಡಕ್ಟಿವ್ ಮೆಥಡ್, ನಂತರ ಡಿಡಕ್ಟಿವ್ ಮೆಥಡ್, ಓಕೆ, ನೆಕ್ಸ್ಟ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಓಕೆ, ಡಿಡಕ್ಟಿವ್ ಮೆಥಡ್, ಓಕೆ, ಇಂಡಕ್ಟಿವ್ ಮೆಥಡ್. ಇವನ್ನೆಲ್ಲ ಬರ್ಕೊಂಡ್ರಲ್ಲ? ಎಸ್, ಅಫ್ಕೋರ್ಸ್. ನೆಕ್ಸ್ಟ್ ಈ ಕೆಲವೊಂದಿಷ್ಟು ಇವೇನು ಇನ್ನೊಂದಿಷ್ಟು ವರ್ಡ್ಸ್ ಇದಾವೆ. ಯಾವುದು ಈ ನ್ಯಾಚುರಲ್ ಅಪ್ರೋಚ್ ಅಂತ ಬರ್ತೈತೆ, ಓಕೆ, ನ್ಯಾಚುರಲ್ ಆಗಿ ಕಲಿಯೋದು ನ್ಯಾಚುರಲ್ ಅಪ್ರೋಚ್, ಅದನ್ನು ಕೂಡ ಬರ್ಕೋರಿ, ಓಕೆ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಓಕೆ. ದೆನ್ ಕೆಲವೊಂದಿಷ್ಟು ಅಸೆಸ್ಮೆಂಟ್ ಇದಾವೆ. ಈ ಸಮೇಟಿವ್ ಅಸೆಸ್ಮೆಂಟ್ ನಾ ಹೇಳಿದ ಕನ್ನಡ ಸಂಕಲನಾತ್ಮಕ, ಫಾರ್ಮೇಟಿವ್ ಅಸೆಸ್ಮೆಂಟ್ FA ಎಕ್ಸಾಮ್ಸ್, ಓಕೆ, ಫಾರ್ಮೇಟಿವ್ ಅಸೆಸ್ಮೆಂಟ್, ದೆನ್ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್, ಓಕೆ, ಓಕೆ, ದೆನ್ ಅದೇ ರೀತಿಯಾಗಿ ಫಾರ್ಮಲ್ ಅಸೆಸ್ಮೆಂಟ್, ಓಕೆ, ಕಾಂಪ್ರಿಹೆನ್ಸಿವ್ ಸ್ಕೀಮ್ ಆಫ್ ಇವ್ಯಾಲ್ಯುವೇಷನ್, ಸಮಗ್ರ ನಾವು ಹೇಳ್ಬೋದು ಇವ್ಯಾಲ್ಯುವೇಷನ್ ಅಂತ. ಸೊ ಇವುಗಳ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಈಗ ನಾನು ನಿಮಗೆ 8ರಿಂದ 10 ಟಾಪಿಕ್ ಲಿಸ್ಟ್ ಮಾಡಿಕೊಟ್ಟೇನಿ. ನೀವು ಇನ್ನೊಂದು ಸಲ ಕ್ವಶನ್ ಪೇಪರ್ ತೊಗೊಂಡು ಕಣ್ಣು ಬಿಟ್ಟು ನೋಡಿದಾಗ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಕೈತಿ. ಅಫ್ಕೋರ್ಸ್ ಗೊತ್ತಾಕೈತಿ. ಸುಮ್ಮನೆ ಅವರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ ಅಂತಂದು ಮಾತು ಕೇಳೋದು ಬಿಡ್ರಿ. ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಅದರ ಬಂದಿರುವಂಥ ಆಪ್ಷನ್ಸ್ಗಳನ್ನು ನೋಡಿರಿ, ಆ ಆಪ್ಷನ್ಸ್ಗಳನ್ನು ಚರ್ಚೆ ಮಾಡ್ಕೊರಿ. ಆಪ್ಷನ್ಸ್ಗಳನ್ನು ನೀವು ನಿಮ್ಮ ಒಂದು ಮೊಬೈಲ್ ಮುಖಾಂತರ, ಓಕೆ, ನೀವು ಎಲ್ಲಾದರೂ ಒಂದು ChatGPT ಒಳಗೆ ಸರ್ಚ್ ಮಾಡೋದ್ರ ಮುಖಾಂತರ ನೀವು ಅದರ ಆನ್ಸರನ್ನು ಪಡ್ಕೊಳ್ಬಹುದು. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೋದು. ನೀವು ಇನ್ಫಾರ್ಮೇಷನನ್ನು ಕಲೆಕ್ಷನ್ ಮಾಡಿಕೊಂಡು ಓದ್ಕೊಳ್ಬಹುದು. ಒಂದು ಒಳ್ಳೆಯ ಅಪಾರ್ಚುನಿಟಿ ಇದೆ ನಿಮಗೆ, ಅದನ್ನು ಮಿಸ್ ಮಾಡ್ಕೋಬೇಡಿ. ಇನ್ನು ಎಸ್, ಇಲ್ಲಿ ಕೂಡ ಬಹಳಷ್ಟು ಬುಕ್ಸ್ ಕೊಟ್ಟಾರ. ಬಟ್ ನಿಮಗೆ ನಾನು ಗ್ರಾಮರ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಈ ಸಾಧನಾ ಅಕಾಡೆಮಿ ಅವರು ಕೆಲವಷ್ಟು ಯೂಟ್ಯೂಬ್ ವೀಡಿಯೋಸ್ ಮಾಡ್ಯಾರ, ಅದನ್ನು ಲಿಂಕ್ ಕೊಡ್ತೇನೆ ನಾನು, ಅದನ್ನು ಫಾಲೋ ಮಾಡಿರಿ. ಯಾವ್ದ್ರ ಬಿಟ್ಟು ಎಕ್ಸ್ಟ್ರಾ ನಿಮಗೆ ನೀವು ಓದ್ತೀನಪ್ಪ ಅಂತಂದ್ರೆ ನಿಮಗೆ SP ಬಕ್ಷೀಸ್ ಸರ್ ಅವ್ರದ್ದು PDF ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ಯೂಸ್ ಮಾಡ್ಕೊರಿ. ಸೊ ಅಷ್ಟು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸಮಾಜ ವಿಜ್ಞಾನ ವಿಷಯಕ್ಕೆ ಬರೋದು, ನೆಕ್ಸ್ಟ್ ನಾನು ವಿಜ್ಞಾನ ವಿಭಾಗ ವಿದ್ಯಾರ್ಥಿ ಹೇಳಿದ್ದೀನಿ. ನೀವು ಈ ಸಿಲೆಬಸ್ ನೋಡ್ಬೇಡ್ರಿ. ಫಸ್ಟ್ ನೀವು ಕೈ ಮುಗಿದು ಹೇಳ್ತೀನಿ ನಿಮಗೆ, ಈ ಸಿಲೆಬಸ್ ಇಲ್ಲಿ ಇರೋದನ್ನು ನೋಡಕ್ಕೆ ಹೋಗ್ಬೇಡ್ರಿ. ಕಣ್ಣು ಮುಚ್ಕೊಂಡು 6ರಿಂದ, ಓಕೆ, ಸಮಾಜ ವಿಜ್ಞಾನ ಅಭ್ಯರ್ಥಿಗಳು ಹೇಳ್ತೀನಿ, 10ನೇ ತರಗತಿ ಪುಸ್ತಕಗಳನ್ನು ಒಂದು 10 ಸಲ ಓದ್ಬಿಡ್ರಿ, ಓಕೆ. 10 ಸಲ ಓದ್ರಿ. ಮತ್ತು ಪುಸ್ತಕಗಳನ್ನು ಹೆಂಗೆ ಓದ್ಬೇಕಂತಂದ್ರೆ, ನೀವು ಒಂದು ಸಲ 6ನೇ ತರಗತಿ ಪುಸ್ತಕ ಹಿಡ್ಕೊಂಡ್ರೆ 6ನೇ ತರಗತಿ ಬುಕ್ ಮುಗಿಯೋ ಮಟ್ಟ ಬಿಡಬಾರ್ದು. 1 ಅಥವಾ 2 ದಿನ ಓದ್ಬೇಕು. ನೀವೇನು ವರ್ಷಾಂಗಟ್ಲೆ ಓದಾತಿಲ್ಲಪ್ಪ, ಓಕೆ, ನೀವು ದೊಡ್ಡ ಹುಡುಗರು ಅದಿರಿ, 6ನೇ ತರಗತಿ ಹುಡುಗರಲ್ಲ ನೀವು. ಡಿಗ್ರಿ ಮುಗಿಸಿ, B.Ed ಮುಗಿಸಿ, ಕೆಲವರು ಮಾಸ್ಟರ್ ಡಿಗ್ರಿ ಮುಗಿಸಿರ್ತೀರಿ, ಕೆಲವರು ಇನ್ನೂ B.Ed ಒಳಗಿರ್ತೀರಿ. ಸೊ ದೆನ್ ಇಟ್ ಮೀನ್ಸ್ ನಿಮ್ಮ ಬ್ರೈನ್ ದೊಡ್ಡದಿದೆ ತಾನೇ. ಅದಕ್ಕೆ ಒಂದು 2 to 3 days ಓದ್ರಿ. ಒಂದು ಸಂಡೇ ದಿನ ಹೋಗಿ ಮುಗಿಸ್ಕೊಂಬಂದು ಬಿಡ್ರಿ, ಅದು ಲೈಬ್ರರಿಗೆ ಹೋಗಿ ಅಥವಾ ಎಲ್ಲಾದರೂ ಹೋಗಿ. ಸೊ ಇಂಥ ಕೆಲಸ ಮಾಡಿರಿ. ಅದು ಬಿಟ್ಟು ನೀವು ಒಂದು ವರ್ಷ ಪೂರ್ತಿ ಒಂದೇ ಬುಕ್ ಓದ್ತೀನಿ ಅಂದರೆ ಓದಕ್ಕೆ ಹೋಗ್ಬೇಡ್ರಿ. ಈ ರೀತಿ ಮಾಡಿದ್ರೆ ನೀವು ಒಂದು 10 ವಾರಕ್ಕೆ 10 ಬುಕ್ಸ್ ಮುಗಿಸ್ಬೋದು, ನೀವು 10 ಭಾಗಗಳನ್ನು ಮುಗಿಸ್ಬೋದು. ಅರ್ಥ ಆಯ್ತಾ? ಈ ಕೆಲಸ ಮಾಡಿರಿ. ಇನ್ನು ಇಲ್ಲಿ ಕೊಟ್ಟಿರುವಂಥ ಸಿಲೆಬಸ್ ಏನು ಮಾಡ್ಬೇಕು ರೀ ಸರ್, ಇದು ಭಾಳ ಹಳೇದು ಕೊಟ್ಟಾರವ್ರು. ನೀವೇನು ಮಾಡಬೇಕು, 8, 9 ಏನು 10ನೇ ತರಗತಿಯೊಳಗಿರುವಂಥ ಪಾಠಗಳ ಮೇಲೆ ಜಾಸ್ತಿ ಪ್ರಶ್ನೆಗಳು ಬರತ್ತವ. ಹೀಗಾಗಿ ಇವುಗಳನ್ನು ನೀವೇನು ಮಾಡಿರಿ, ಜಾಸ್ತಿ ಇವುಗಳನ್ನು ಓದಿ ರಿವಿಷನ್ ಮಾಡಿಕೊರಿ ಸರ್. ಮತ್ತು 6 ಮತ್ತು 7ನೇ ತರಗತಿ ಪುಸ್ತಕಗಳ ಒಳಗಿರುವಂಥದ್ದು ಏನು ಮಾಡೋದು ರೀ ಸರ್, ಅದನ್ನು ನಿಮಗೆ ಓದಾಕೆ ಹೋಗ್ಬೇಡ್ರಿ ಅಂತ ಹೇಳಿ ಅದ್ರ ಮೇಲೆ ಪ್ರಶ್ನೆ ಬರ್ತಾವೆ. ಈ ಖಂಡಗಳು ಏನು ಅದಾವಲ್ಲಪ್ಪ, ಈ ಖಂಡಗಳ ಮೇಲೆ ಪ್ರತಿ ವರ್ಷ 1 ಅಥವಾ 2 ಕ್ವಶನ್ ಬಂದೇ ಬರ್ತೈತಿ. ಅರ್ಥ ಆಯ್ತಾ? ಸೊ ಹೀಗಾಗಿ ಇವತ್ತಲ್ಲಿ ನಾಳೆ ಅಲ್ಲಿಂದ ಕ್ವಶನ್ಸ್ಗಳು GPSTR ಒಳಗಡೆ HSTR ಒಳಗಡೆ ರಿಪೀಟ್ ಆಗಿರೋದ್ರಿಂದ ಓದ್ಕೊಳ್ರಿ. ನಿಮ್ಗೆ ಅದಿದೆ, ಓಕೆ. ನಾನು ನಿಮ್ಗೆ ಅಡ್ಡದಾರಿ ಇಡ್ಸೋಕೆ ಇಷ್ಟಪಡಂಗಿಲ್ಲ, ಅವುಗಳನ್ನು ಓದ್ರಿ, ಬಟ್ ಕಡಿಮೆ ಓದ್ರಿ. ಆದರೆ 8, 9, 10ಗಳನ್ನು ಜಾಸ್ತಿ ಓದ್ರಿ. ಅದನ್ನು ನಿಮಗೆ ಹೇಳ್ತೀನಿ ನಾನು. ಇನ್ನೊಂದು ಮುಖ್ಯವಾಗಿರೋ ಪಾಯಿಂಟ್ ನಿಮಗೆ ಹೇಳೋಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಇನ್ನೊಬ್ಬರು ಕೊಟ್ಟಿರುವಂಥ ನೋಟ್ಸ್ಗಳನ್ನು ದಯವಿಟ್ಟು ರೆಫರ್ ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ನಿಮಗೆ ಬೇಕಾದ್ರೆ ಕ್ಲಾಸ್ಗಳನ್ನು ಕೇಳಿರಿ, ಓಕೆ, ಕ್ಲಾಸ್ಗಳನ್ನು ಕೇಳಿರಿ. ಯಾಕಂದರೆ ನಿಮ್ಮ ಟೈಮ್ ಸೇವ್ ಆಕತಿ ಇಲ್ಲಿ. ಸೊ ಮತ್ತು ಹೊಳ್ಳಿ ನಿಮಗೆ ರಿವಿಷನ್ ಮಾಡ್ಕೊರಿ. ನೀವು ಬುಕ್ಸ್ಗಳನ್ನು ಓದಿ ಕ್ಲಾಸ್ಗಳನ್ನು ಕೇಳಿರಿ, ಓಕೆ, ಕಿವಿಯಿಂದ ಕೇಳಿರಿ. ಅರ್ಥ ಆಯ್ತಾ? ಸೊ ಇಷ್ಟು ಮಾಡಿದರೆ ಪರವಾಗಿಲ್ಲ.
ಇನ್ನು ಸೈನ್ಸ್ ಅಭ್ಯರ್ಥಿಗಳಿಗೆ ಒಂದು ಏನು ದೊಡ್ಡ ಗಂಡಾಂತರ ಅಂತಂದ್ರೆ, ಈಗ ಅವರು ಸರ್ ನಾವು 6ರಿಂದ 12ನೇ ತರಗತಿ ಬುಕ್ಸ್ಗಳನ್ನು ಓದಬೇಕಲ್ಲ, ಹೀಗಾಗಿ ಅಲ್ಲಿ ಅಷ್ಟು ಮಟ್ಟ ನಡೀತದೆ, ಅಥವಾ ಇನ್ನು 6ರಿಂದ 10ನೇ ತರಗತಿ ಬುಕ್ಸ್ ಓದಿದ್ರೆ ನಡೀತದೆ. 6ರಿಂದ 12ನೇ ತರಗತಿ ಬುಕ್ಸ್ವರೆಗೂ ಕೂಡ ಓದಬೇಕಾ? ಹಿಂದೆ ಏನು ಮಾಡಿಬಿಟ್ಟಿದ್ರು ಅಂದ್ರೆ ಬರೀ 10ನೇ ತರಗತಿ ಅಷ್ಟೇ ಇತ್ತು. ಬಟ್ ಲಾಸ್ಟ್ ಇಯರ್ ಏನು ಮಾಡ್ಯಾರ, 12ನೇ ತರಗತಿ ಮಾಡ್ಯಾರ. ಹೀಗಾಗಿ ನೀವು 12ನೇ ತರಗತಿವರೆಗೆ ಓದ್ರಿ. ಈಗ 8, 9, 10 ಓಕೆ, ಈ 11, 12 ಬುಕ್ಸ್ಗಳು ಏನಿದಾವಲ್ಲ ಇವು ಇಂಪಾರ್ಟೆಂಟ್, ಇವು ಸೈನ್ಸ್ ಅಭ್ಯರ್ಥಿಗಳಿಗೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಇಲ್ಲಿಂದ ಬರ್ತಾವೆ. ಮಿನಿಮಮ್ ಕ್ವಶನ್ಸ್ಗಳು ನಿಮ್ಗೆ 6th 7th ತೆಗಿತಾರೆ. ಹೀಗಾಗಿ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬುಕ್ಸ್ಗಳು ಭಾಳ ಎಸೆನ್ಷಿಯಲ್. ಇಲ್ಲಿಂದ ನಿಮಗೆ ಸುಮಾರು 15 ಪ್ರಶ್ನೆಗಳು ಬರ್ತಾವೆ, ಅರ್ಥ ಆಯ್ತಾ? ಸೊ ಹೀಗಾಗಿ ಇಷ್ಟ. ಮತ್ತು ಮ್ಯಾಥಮೆಟಿಕ್ಸಿಗೆ ಬಂದಾಗ ನಿಮ್ಮ ಕಾನ್ಸೆಪ್ಟ್ಗಳು ಏನದಾವಲ್ಲ SLC ಹೊರಗಡೆ ಇರೋ ಕ್ಲಿಯರ್ ಆಗಿರಬೇಕು. ಇದೇ ಒಂದು ಕಾನ್ಸೆಪ್ಟ್ ಏನು PUC ಫಸ್ಟ್ ಇಯರ್ಗೆ ಏನು ಸೆಕೆಂಡ್ ಇಯರ್ಗೆ ಡೆವಲಪ್ ಆಗಿರ್ತಾವಲ್ಲ ಅಂಥ ಕಾನ್ಸೆಪ್ಟ್ಗಳನ್ನ ಏನು ಮಾಡ್ಕೊಳ್ರಿ, ಜಾಸ್ತಿ ರಿವಿಷನ್ಸ್ ಮಾಡ್ಕೊರಿ, ಮತ್ತು ಏನು ಸಾಲ್ವ್ ಮಾಡ್ಕೊರಿ, ಕಮಾಂಡ್ಗಳನ್ನು ಸಾಧಿಸ್ಕೊರಿ. ಇಷ್ಟು ಮಾಡಿದರೆ ನಿಮ್ಮ ಅಫ್ಕೋರ್ಸ್ ಕ್ಲಿಯರ್ ಮಾಡಬಹುದು. ಇನ್ನು ವಾಟ್ ಅಬೌಟ್ ಸೈಕಾಲಜಿ ಸರ್? ಸೈಕಾಲಜಿ ಅಂತ ಬಂದ್ರೆ ನಿಮಗೆ ನಾನು ವಾಮದೇವಪ್ಪ ಬುಕ್ ತಗೋರಿ ಅಂತ ಹೇಳೀನಿ. ಓಕೆ, ಹೊಸ ಬುಕ್ ಬಂದಿದೆ, ಅದನ್ನು ತಗೋರಿ. ಇಲ್ಲ ಹಳೆ ಬುಕ್ಸ್ ಅದು ನೀಲಿ ಕಲರ್ ಇದೆ, ಅದನ್ನಾದ್ರೂ ತೊಗೋಬೋದು. ಇಲ್ಲ ಚಾಕ್ಲೇಟ್ ಕಲರ್ ಹೊಸ ಬುಕ್ ಬಂದಿದೆ, ಚಾಕ್ಲೇಟ್ ಮತ್ತು ಯೆಲ್ಲೋ ಕಲರ್ ಮಿಕ್ಸ್ ಆಗಿರೋದು, ಆ ಬುಕ್ ಆದರೂ ತಗೋರಿ. ತಗೊಂಡು ಏನು ಮಾಡಬೇಕಂತಂದ್ರೆ 1ರಿಂದ ಹಿಡ್ಕೊಂಡು ಓಕೆ ಇಷ್ಟು 9ರಿಂದ 10 ಚಾಪ್ಟರ್ಸ್ವರೆ ಏನದಾವಲ್ಲ ಅವನಿಷ್ಟು ನೀಟಾಗಿ ಕುಂತು ಓದ್ರಿ. ಒಂದು ದಿನಕ್ಕೆ 1 ಚಾಪ್ಟರ್ ಓದಿದ್ರೆ 10 ದಿನಕ್ಕೆ 10 ಚಾಪ್ಟರ್ ಮುಗಿತಾವೆ. 1ನೇ ಸಲ ಅರ್ಥ ಆಗೋದಿಲ್ಲ, 2ನೇ ಸಲ ಸ್ವಲ್ಪ ಅರ್ಥ ಆಗ್ತೈತಿ, 3ನೇ ಸಲ ಇನ್ನೂ ಸ್ವಲ್ಪ, 4ನೇ ಸಲ ಇನ್ನೊಂದು ಸ್ವಲ್ಪ, 5ನೇ ಸಲ ಮತ್ತು 50% ಅರ್ಥ ಆಗ್ತೈತೆ ಅವಾಗ. ಓಕೆ, ಸೊ ನೀವು 10 ಟೈಮ್ಸ್ ಓದಿದ್ರೆ ನಿಮಗೆ 90% ಅರ್ಥ ಆಗ್ತೈತೆ. ಆಮೇಲೆ ನಿಮ್ಗೆ ಮತ್ತೆ ಮರ್ತು ಬಿಡ್ತೀರಿ, ಮತ್ತೆ ಏನು ಓದೋದು. ಹಿಂಗೆ ಆಗ್ಬೇಕು. ಸೈಕಲ್ ಅದ ರೀ, ಈ ಸೈಕಲ್ನ ಆಗಬೇಕು, ರಿಪೀಟ್ ಆಗಬೇಕು, ಅಂದಾಗ ಮಾತ್ರ ಕ್ಲಿಯರ್ ಆಗಕ್ಕೆ ಸಾಧ್ಯ ಇದೆ. ಸರ್ ಓದೋದ್ರಿಂದ ಏನು ಉಪಯೋಗ ಇಲ್ಲ ಬಿಡಿ ಸರ್, ಕ್ವಶನ್ಸ್ಗಳೇ ಅಲ್ಲೆಲ್ಲ ಅಪ್ಲೈಡ್ ಇರ್ತಾವೆ. ಅಲ್ಲಪ್ಪ, ನಿಮ್ಗೆ ಗೆಸ್ ಮಾಡಬೇಕು, ಅಪ್ಲೈಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಪ್ರಿಯಸ್ ನಾಲೆಜ್ ಇರಬೇಕಲ್ಲ, ಪ್ರಿಯರ್ ನಾಲೆಜ್ ಇರಬೇಕು. ಸೊ ಹಿಂಗಾಗಿ ಬುಕ್ಸ್ಗಳನ್ನು ಓದ್ರಿ. ಸಜೆಸ್ಟ್ ಮಾಡೋದು ಕ್ವಶನ್ ಪೇಪರ್ಸ್ ಲಿಂಕ್ಸ್ ಕೂಡ ಹಾಕಿರ್ತೀನಿ, ಅವುಗಳನ್ನ ಸಾಲ್ವ್ ಮಾಡ್ಕೊರಿ. ಸ್ವಲ್ಪ ನಾನು ಜಾಸ್ತಿ ಹೇಳೇನಿ, ಆದರೂ ಪರವಾಗಿಲ್ಲ, ಇಷ್ಟು ಮಾಡಿಕೊಡ್ರಿ ಇವಾಗ ಸದ್ಯಕ್ಕೆ. ಓಕೆ, ಒಂದೊಂದು ಬುಕ್ನು ಕೂಡ ಒಂದೊಂದು ನೋಟ್ಸ್ನು ಕೂಡ ಮಾಡಿಟ್ಕೊಡ್ರಿ. ಪರೀಕ್ಷೆ ಬಂದಾಗ ನಾನು ನೋಟಿಫಿಕೇಶನ್ ಅದು ಮತ್ತೆ ಜಾಸ್ತಿ ಓದ್ತೇನೆ ಅಂತ ಹೋಗ್ಬೇಡ್ರಿ, ಈಗ ಓದಿಟ್ಕೋರಿ. ಯಾಕಂದ್ರೆ ಟೈಮ್ ಈಗಿದೆ, ಅವಾಗೇನಾದ್ರೂ ಓದಾಕು ಕುಂತ್ರೆ ನಿಮ್ಗೆ ಏನೂ ಆಗೋದಿಲ್ಲ, ಅರ್ಥ ಆಯ್ತಾ? ಸೊ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡೆ, ನಾನು ತಲೆ ಜಾಸ್ತಿ ತಿಂದೇನೆ ಅಂದರೂ ಪರವಾಗಿಲ್ಲ. ಮತ್ತೆ ಮುಂದಿನ ವಿಡಿಯೋ ಭೇಟಿ ಆಗೋಣ. ನಿಮ್ಗೆ ಇನ್ನೂ ಸಮಸ್ಯೆಗಳು ಬಂದಿರ್ತಾವೆ, ನನಗೆ ಗೊತ್ತಿದೆ. ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ, ಅವುಗಳನ್ನ ನಾನು ಟೈಮ್ ತೊಗೊಂಡು ರಿಪ್ಲೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಭೇಟಿ ಆಗೋಣ. ನಮಸ್ಕಾರ.